ಇವತ್ತು ಫಾರ್ಮ್ಗೆ ಬಂದರು ನೋಡಿ ವಿಜೇಂದ್ರ ಅವರು. ಯಡಿಯೂರಪ್ಪನವರು ಅದನ್ನು ಹೇಳಿದ್ದಾರೆ. ಈಗ ಫಾರ್ಮ್ ಬರಬೇಕಾಗಿರೋರು ಯಾರು ಗೊತ್ತಾ? ಪರಮೇಶ್ವರ್ ಅವರು, ಮಾಧುಸ್ವಾಮಿ ಅವರು, TB ಜಯಚಂದ್ರ ಅವರು, ನಮ್ಮ ಸುರೇಶ್ ಗೌಡರು. ಈಗ ಕನಕಪುರಕ್ಕೆ ಒಳ್ಳೆ ಪಾಯಿಂಟ್ ಫೈಂಡ್ ಔಟ್ ಮಾಡಿದ್ದಾರೆ ಅವರು. ಬನ್ನೇರ್ಘಟ್ಟ ಅಲ್ಲೆಲ್ಲ ಇದೆಯಲ್ಲ, ಅದು ಇಕೋ ಸೆನ್ಸಿಟಿವ್ ಝೋನ್, ಅದು ಸಂರಕ್ಷಿತ ಪ್ರದೇಶ. ಅಲ್ಲಿ ನೀವು ಏರ್ಪೋರ್ಟ್ ಅದ್ರ ಪಕ್ಕದಲ್ಲೇ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೇನು ಅದು ತಮಿಳ್ನಾಡಿಗೆ ಏನೋ ಅನುಕೂಲ ಆಗುತ್ತೆ. ನಮ್ಮ ಇಡೀ ಬೆಂಗಳೂರಿನ ಮೂಲ ಇದನ್ನು, ಈ ಏರ್ಪೋರ್ಟನ್ನು ಹಾಗೇನೆ ನಮ್ಮ ಬೆಂಗಳೂರು ಕರ್ನಾಟಕ ಹೆಲ್ಪ್ ಆಗೋದಕ್ಕಿಂತ ಆಂಧ್ರ ತಮಿಳ್ನಾಡಿಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ಟಾಕ್ ಇದೆ. ಅದು ಅದೇ ರೀತಿ ಈಗ ಕರ್ನಾಟಕದ ಬಾರ್ಡರ್ಗೆ ತಗೊಂಡೋಗಿ ಅಲ್ಲಿ ಮಾಡಿದ್ರೆ ಮುಖ್ಯಮಂತ್ರಿಗಳ ಏನೋ ಒಂದು ಲೈಫ್ ಟೈಮ್ ಸಾಧನೆ ಆಗಬೇಕು ಅಂತನೋ, ಆ ಭಾಗ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತನೋ, ಅಥವಾ ಇನ್ನೊಂದಕ್ಕೋ ಮತ್ತೊಂದು ಕಾರಣಕ್ಕೋ ಅಲ್ಲೋಗಿ ಕೂರಿಸಿದ್ರೆ ತೊಂದರೆ ಆಗುತ್ತೆ ಅನ್ನುವ ಪಾಯಿಂಟ್ ಇದೆ. ಎರಡನೇದು ತುಮಕೂರು ರೋಡಲ್ಲಿ ಮಾಡಿದ್ರೆ ಅಷ್ಟು ಡಿಸ್ಟಿಕ್ಗಳಿಗೆ ಹೆಲ್ಪ್ ಆಗುತ್ತೆ, ಬೇರೆ ಜಿಲ್ಲೆಗಳಿಗೆ ಹೆಲ್ಪ್ ಆಗುತ್ತೆ. ಒಳ್ಳೆ ಪಾಯಿಂಟ್ನ ವಿಜೇಂದ್ರ ಅವರು ಪ್ರಸ್ತಾಪ ಮಾಡಿದ್ದಾರೆ. ಪರಮೇಶ್ವರ್ ಸಾಹೇಬ್ರೆ ಅಲರ್ಟ್ ಆಗ್ಬೇಕು ನೀವೀಗ. ನೀವು ಹೇಳಿದ್ರಿ ಸುಮಾರು ಸರಿ. ಜಯಚಂದ್ರ ಅವರೇ ನೀವು ಅಲರ್ಟ್ ಆಗ್ಬೇಕೀಗ. ಮಾಧುಸ್ವಾಮಿ ಅವ್ರು ಏನು ಮಾತಾಡ್ತಿದ್ರು ಪಾಪ ಸದ್ದಿಲ್ದಂಗೆ ಆಗೋಗಿದ್ದಾರೆ, ಅವ್ರು ಏನೂ ಮಾತಾಡಲ್ಲ. ಶಿವನಗೌಡ ನಾಯಕ್ ಅಂತ ಒಬ್ರು MLA ಇದ್ದಾರೆ, ಮಾಜಿ ಮಿನಿಸ್ಟ್ರು. ಅವ್ರು ಸೋತ್ರೆ ಯಾವ ಕಾರಣಕ್ಕೂ ವಿಧಾನಸೌಧಕ್ಕೆ ಹೋಗಲ್ವಂತವ್ರು. ಸೋತ್ಬಿಟ್ರೆ ಇನ್ನು ಗೆಲ್ಲೋರ್ಗು ವಿಧಾನಸೌಧಕ್ಕೆ ಹೋಗಲ್ಲ, ಏನು ಕೆಲಸಕ್ಕೂ ಹೋಗಲ್ಲ ಅವ್ರು. ಆ ಥರ. ಅದೇ ಥರ ನಮ್ಮ ಮಾಧುಸ್ವಾಮಿ ಅವರು ಅದೇನೋ ಏನು ಪವರಲ್ಲಿ ಇಲ್ಲದೆ ಇದ್ರೆ ಏನೂ ಮಾತಾಡಬಾರ್ದು ಅಂತ ಏನಾರ ಇದೆಯಾ ಗೊತ್ತಿಲ್ಲ. ಸುರೇಶ್ ಗೌಡರು ಬೇರೆ ವಿಚಾರಕ್ಕೆಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಾರೆ, ರೂರಲ್ MLA. ಇದು ಮಾತಾಡ್ಬೇಕು ಇವ್ರೀಗ. ಅಲ್ಲಿ ಫಿಸಿಬಿಲಿಟಿ ಟೆಸ್ಟಲ್ಲಿ ತುಮಕೂರಲ್ಲಿ ಪಾಸ್ ಆಗಿದೆ ಅಂತ, ನೆಲಮಂಗಲ ರೋಡ್ ಪಾಸ್ ಆಗಿದೆ ಅಂತ, ಎಲ್ಲ ಏನು ಏರ್ಪೋರ್ಟ್ ಮಾಡೋದಕ್ಕೆ. ಇವರ ಸರದಿ ಬಂದಿದೆ. ನೀವೆಲ್ಲರೂ ಫೈಟ್ ಮಾಡಿ, BJP ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದಾರೆ. ಈಗ ವಿಜೇಂದ್ರ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಮಕೂರು ಭಾಗ ಅಭಿವೃದ್ಧಿ ಆಗಬೇಕು, ಆಮೇಲೆ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ಆಗಬೇಕು. ಹಾಗಾಗಿ ಏರ್ಪೋರ್ಟ್ ಅಲ್ಲಿಗೆ ಆಗಬೇಕು ಅನ್ನೋದು ಆ ಭಾಗದ ಜನರ ಪ್ಲಸ್ ಉತ್ತರ ಕರ್ನಾಟಕದ ಎಲ್ಲ MLAಗಳ ಆಶಯ ಆಗಿದೆ. ಇದು ಈ ಇಶ್ಯೂನ ನೀವು ವಿಜೇಂದ್ರ ಅವ್ರು ಹೇಳಿದ್ದಾರೆ, ಯಡಿಯೂರಪ್ಪನವ್ರು ಹೇಳಿದ್ದಾರೆ. ಇದನ್ನು ಮೇನ್ ಸ್ಟ್ರೀಮಿಗೆ ತರೋಕೆ ನೀವೆಲ್ಲರೂ ರೆಡಿ ಆಗಬೇಕು. ಈಗ ಹಕ್ಕೊತ್ತಾಯವನ್ನು ಮಾಡಬೇಕು. ಪರಮೇಶ್ವರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ, ಅವ್ರು ಲೀಡ್ ಮಾಡಬೇಕು. ಮಾಧುಸ್ವಾಮಿ ಅವ್ರು ಮಾತಾಡಬೇಕು. ಆ ಭಾಗದ ಆ MLAಗಳಂತ ಅವ್ರು ಯಾರು ನಮ್ಮ ಭಾಗದ ತುಮಕೂರಿನವರು, ಚಿತ್ರದುರ್ಗದವರು, ಪಕ್ಕದಲ್ಲಿ ಹಾವೇರಿಯವ್ರಿಗೂ ಆ MLAಗಳು ಯಾರೂ ಮಾತಾಡಲ್ಲ. MLAಗಳು ಯಾರು ಅಂತಾನೆ ಗೊತ್ತಿಲ್ಲ ಅವ್ರಗಳಿಗೆ. ಕೆಲವೇ ಲೀಡರ್ಗಳು. ತುಮಕೂರು ಅಂದರೆ ಪರಮೇಶ್ವರು, ರಾಜಣ್ಣ, ಉಗ್ರಪ್ಪ ಅವಾಗೇನೋ ಮಾತಾಡ್ತಿದ್ರು, ಅವರು ಸೈಡ್ ಲೈನ್ ಕೊಟ್ಟೋದ್ರು. ಬೇರೆಯವ್ರು ಯಾರೂ ಮಾತಾಡ್ತಾ ಇಲ್ಲ. ಈಗ ನಿಮ್ಮ ಏನೋ ಬಲ ಪ್ರದರ್ಶನ ಮಾಡುವ ಅಗತ್ಯ ಈಗ ಸೃಷ್ಟಿಯಾಗಿದೆ. ನೀವೇನು ಮಾಡ್ತೀರಾ ಅಂತ ನೋಡಬೇಕು. ಎರಡನೇದು ಇನ್ನೊಂದು ಸುದ್ದಿ ಇದೆ. ಈ ಬೆಂಗಳೂರಿಂದ ತುಮಕೂರು ಮಧ್ಯೆ ದಾಬಸ್ಪೇಟೆ ಅದೆಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳಿದೆಯಲ್ಲ, ಅಲ್ಲಿ ಹ್ಯೂಜ್ ಪ್ರಾಪರ್ಟಿಗಳನ್ನ ನಮ್ಮ ಲೀಡರ್ಗಳು ತಗೊಂಡ್ಬಿಟ್ಟಿದ್ದಾರಂತೆ. ಅಲ್ಲಿ ಇನ್ನೊಂದು ಸಿಟಿ ಬರ್ತಾ ಇದೆ, ಒಂದು ರೈಟ್ ಸೈಡಲ್ಲಿ ದೊಡ್ಡಬಳ್ಳಾಪುರ ದಾಬಸ್ಪೇಟೆ ಮಧ್ಯೆ ದೊಡ್ಡ ಸಿಟಿ ಟೌನ್ಶಿಪ್ ಬರ್ತಾ ಇದೆ. ಇನ್ನೊಂದು ಟೌನ್ಶಿಪ್ ಬರ್ತಾ ಇದೆ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ರೆಡಿ ಆಗ್ತಿದೆ. ಅಲ್ಲಿ ಹ್ಯೂಜ್ ಪ್ರಾಪರ್ಟಿಗಳನ್ನ ನಮ್ಮ ತುಂಬ ರಾಜಕಾರಣಿಗಳು ಅಲ್ಲಿ ಮಾಡಿಟ್ಕೊಂಡಿದ್ದಾರೆ ಅಂತ ಸುದ್ದಿ. ಆ ದೃಷ್ಟಿಯಿಂದನೂ ಇವ್ರಿಗೆ ಬೆನಿಫಿಟ್ ಆಗುವಂಥ ಜಾಗ. ಈಗ ಪ್ರಪೋಸಡ್ ಈ ಕನಕಪುರ ಏನೋ ಏರ್ಪೋರ್ಟ್ ಇದೆಯಲ್ಲ, ಅಲ್ಲಿ ಮಾಡಿದ್ರೆ ಅದಿನ್ನೂ ಫೈನಲ್ ಆಗಿಲ್ಲ. ಆದರೆ ಇವ್ರಿಗೆಲ್ಲ ಆಂಟಿಸಿಪೇಟ್ ಮಾಡ್ತಾ ಇದ್ದಾರೆ, ಅಲ್ಲೇ ಆಗುತ್ತೆ ಅಂತ ಗೊತ್ತಾಗೋಗಿದೆ ಅವ್ರಿಗೆ. DK ಅವ್ರು ಬಿಡಲ್ಲ, ಅಲ್ಲಿ ಮಾಡ್ತಾರೆ ಅಂತ. ಹಾಗಾಗಿ ಇಲ್ಲಿ ಕೆಲವ್ರಿಗೆ ಹೆಲ್ಪ್ ಆದರೆ ಅಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ, ಪಬ್ಲಿಕ್ಕಿಗೆ ಹೆಲ್ಪ್ ಆಗೋದಕ್ಕಿಂತ. ಹಾಗಾಗಿ ಈಗ ತುಮಕೂರು ಭಾಗಕ್ಕೆ, ತುಮಕೂರು ರೋಡ್ಗೆ ಏರ್ಪೋರ್ಟ್ ಬರಬೇಕು ಅಂತ ಒಂದು ಕ್ಯಾಂಪೇನ್ ಶುರು ಮಾಡಬೇಕಾದ ಅನಿವಾರ್ಯತೆ ಇದೆ. ಇದನ್ನು ಪರಮೇಶ್ವರ್ ಸಾಹೇಬರು ಲೀಡ್ ಮಾಡ್ತಾರಾ ಅಥವಾ ಇನ್ನೊಬ್ರು ಯಾರು ಲೀಡ್ ಮಾಡ್ತಾರಾ? ಜಯಚಂದ್ರ ಅವ್ರು ಹೇಗೂ ಈಗ ಅತೃಪ್ತರಿದ್ದಾರೆ, ದೆಹಲಿಲಿ ಹೋಗಿ ಕೂತ್ಬಿಟ್ಟಿದ್ದಾರೆ, ಅವರಾರು ವಾಯ್ಸ್ ರೈಸ್ ಮಾಡ್ತಾರಾ ನೋಡಬೇಕು. ನೀವು ಹೇಳಿದ್ದು ಅಲ್ಲಿ ಉತ್ತರ ಕರ್ನಾಟಕದ ಭಾಗದವರಿಗೂ ಏನಪ್ಪ ಅಂದರೆ ಹೆಲ್ಪ್ ಆಗ್ತಕ್ಕಂಥದ್ದು ಇದು. ಹಾಗಾಗಿ ಉತ್ತರ ಕರ್ನಾಟಕದವರು ಅದಕ್ಕೆ ಒತ್ತಾಯ ಮಾಡಬೇಕು. ಕರೆಕ್ಟು. ಅಲ್ಲಿ ಬರೀ ಇವರು ತುಮಕೂರಿನವ್ರು ಅಷ್ಟೇ ವಿಚಾರ ಮಾಡಬೇಕಾದ್ದಲ್ಲ ಅದು. ಹೌದು ಹೌದು ಹೌದು, ಎಲ್ಲರಿಗೂ ಅನುಕೂಲ ಆಗಬೇಕಲ್ಲ ಅಂತೇಳಿ. ಆಮೇಲೆ ಕೆಲವು ರಾಜಕಾರಣಿಗಳು ಸೋತ್ಬಿಟ್ರೆ ಹೋಗೋದಿಲ್ಲ ವಿಧಾನಸೌಧಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದು ಲೋಹಿಯಾ ಅವರು ಒಂದು ಮಾತು ಹೇಳಿದರು. ಅವರು ರಾಜಕಾರಣಿ ಆದವನು ಹೇಗಿರಬೇಕು ಅಂತಕ್ಕಂಥದ್ದು. ಅವನನ್ನು ಜನ ಗೆಲ್ಲಿಸಿದ್ರೆ ಒಳಗಡೆ ಹೋಗಿ ಹೋರಾಟ ಮಾಡಬೇಕು, ವಿಧಾನಸೌಧದ ಒಳಗಡೆ. ಸೋತರೆ ಹೊರಗಡೆ ನಿಂತು ಹೋರಾಟ ಮಾಡಬೇಕಂತ. ಇದನ್ನು ಇವತ್ತು ರಾಜಕಾರಣಿಗಳು ಅಡಾಪ್ಟ್ ಮಾಡ್ಕೋಬೇಕು, ಆ ಒಂದು ಲೋಹಿಯಾ ಅವ್ರ ಮಾತನ್ನು.